ಒಳ್ಳೆಯತನ ಅನ್ನೋದು ಕೆಲವರಿಗೆ ವರವಾಗಿದ್ದರೆ ಅದು ಕೆಲವರಿಗೆ ಶಾಪವೂ ಆಗುತ್ತದೆ. ಹೌದು, ಕೆಲವೊಮ್ಮೆ ನಾವು ಎಷ್ಟು ಒಳ್ಳೆಯವರಾಗಿರ್ತೀವೋ ಅಷ್ಟೇ ನೋವನ್ನು ತಿನ್ನಬೇಕಾಗತ್ತೆ. ಎಲ್ಲರೂ ನಮ್ಮ ಒಳ್ಳೆತನಕ್ಕೆ ಒಳ್ಳೆಯದನ್ನೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಒಳ್ಳೆತನನ ಬಳಸ್ಕೊಂಡು ಅದರಿಂದ ಲಾಭ ಪಡ್ಕೊಳ್ಳುವಂತಹ ದುಷ್ಟರು ಕೂಡ ಇರ್ತಾರೆ. ಹಾಗಾಗಿ ಆ ದುಷ್ಟರಿಂದ ನಾವು ದೂರ ಇರಬೇಕಾದ್ರೆ ನಾವು ಮಾಡಬೇಕಾಗಿರೋದೇನು ಅಂದರೆ, ನಾವು ನಮ್ಮ ಒಳ್ಳೆತನನ ಅತಿಯಾಗಿ ಯಾರಿಗೂ ಕೂಡ ತೋರಿಸಬಾರ್ದು. ಅತಿಯಾಗಿ ಏನೇ ಮಾಡಿದ್ರೂ ಕೂಡ ಅದು ನಮಗೆ ಮುಂದೊಂದು ದಿನ ಕೆಟ್ಟದ್ದನ್ನೇ ಮಾಡುತ್ತೆ. ಯಾರಿಗೆ ಎಷ್ಟು ಪ್ರೀತಿ ತೋರಿಸ್ಬೇಕೋ, ಯಾರನ್ನ ಎಷ್ಟು ನಂಬಬೇಕೋ ಅಷ್ಟೇ ನಂಬಬೇಕು. ಇಲ್ಲವಾದಲ್ಲಿ ಅದು ನಮಗೆ ಮುಳ್ಳಾಗೋದು ಖಂಡಿತ. ವೀಕ್ಷಕರೇ, ನಾವು ನಮ್ಮ ಜೀವನದಲ್ಲಿ ಮೊದಲು ಮಾಡೋ ತಪ್ಪು ಕಣ್ಣು ಮುಚ್ಚಿ ಎಲ್ಲರನ್ನ ನಂಬೋದು. ಹೌದು, ಕಣ್ಮುಚ್ಚಿ ನಾವು ಎಲ್ಲರೂ ನಂಬಿಡ್ತೀವಿ. ಯಾಕಂದರೆ ನಾವು ಒಳ್ಳೆಯವರಾಗಿರ್ತೀವಿ. ನಮ್ಮ ಮನಸ್ಸು ಅಷ್ಟು ಒಳ್ಳೇದಿರುತ್ತೆ. ಯಾರನ್ನಾದರೂ ನೋಡಿದಾಗ ಅವ್ರೊಂದು ಚೂರು ಕಷ್ಟ ನನಗೆ ಅಂದ್ಬಿಟ್ರೆ ಸಾಕು, ನಾವು ಕರಗಿ ನೀರಾಗೋಗ್ಬಿಡ್ತೀವಿ. ಅಯ್ಯೋ ಎಷ್ಟು ಕಷ್ಟದಲ್ಲಿದ್ದಾರೆ ಅಲ್ವಾ, ನಾವು ಅನುಭವಿಸ್ತಿರೋ ಕಷ್ಟನೂ ಕೂಡ ಮರ್ತು ಹೋಗ್ಬಿಡ್ತೀವಿ. ನಮ್ಮ ಕಷ್ಟಗಳೇ ನಮಗೆ ಮರ್ತು ಹೋಗುತ್ತೆ ಬೇರೆಯವರ ಕಷ್ಟನ ಕೇಳಿದಾಗ. ಯಾಕಂದರೆ ನಮ್ಮ ಮನಸ್ಸು ಅಷ್ಟು ಮೃದುವಾಗಿರುತ್ತೆ. ಆಗ ತಿಳ್ಕೊಂಡ್ಬಿಡಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿ ಆ ಭಗವಂತ ನೆಲೆಸಿದ್ದಾನೆ ಅಂತ. ಹೌದು, ಒಳ್ಳೆಯವರ ಹೃದಯದಲ್ಲಿ ಪರಮಾತ್ಮ ಸದಾ ಇರ್ತಾನೆ. ಒಬ್ಬರ ದುಃಖ ನೋಡಿ ನಿಮಗೆ ನೋವಾಗ್ತಾ ಇದೆ, ಸಂಕಟ ಆಗ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ದೇವರಿಗೆ ಸಮೀಪವಾದದ್ದು ಅಂತ ಅರ್ಥ. ಹಾಗೆಯೇ ಇದು ಒಳ್ಳೆಯದೇ ಹೌದು, ಆದರೆ ತೀರಾ ಅತಿಯಾಗಿ ಯಾರನ್ನು ಕೂಡ ನಂಬಬಾರ್ದು ಅನ್ನೋದಕ್ಕೆ ಇದೊಂದು ನಿಜವಾಗ್ಲೂ ನಾವು ತಿಳ್ಕೊಳ್ಳೇಬೇಕಾದಂತಹ ಜೀವನದ ಉತ್ತಮ ಸಂದೇಶ. ಈಗ ನಿಮ್ಮ ಮುಂದೆ ಯಾರಾದರೂ ಬಂದು ಕಣ್ಣೀರು ಹಾಕಿ ನನಗೆ ಹೀಗಾಯಿತು ಹಾಗಾಯಿತು, ನಾನು ಕಷ್ಟಪಡ್ತಿದ್ದೀನಿ ಅಂತ ಹೇಳಿದ ಕೂಡಲೇ ಅವರನ್ನು ನಂಬಿಡ್ತೀರಾ? ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತೀರಾ? ನಂತರ ಅವರೇನಾದರೂ ನಿಮ್ಮ ಹತ್ರ ಹಣ ಸಹಾಯ, ಇನ್ನೇನಾದರೂ ಸಹಾಯವನ್ನು ಕೇಳಿದಾಗ ನೀವು ಕಣ್ಣು ಮುಚ್ಚಿ ಹಿಂದೆ ಮುಂದೆ ಯೋಚನೆನೇ ಮಾಡದೆ ಕೊಟ್ಬಿಡ್ತೀರ. ಆ ರೀತಿ ಆದಾಗ ಏನಾಗತ್ತೆ ಹೇಳಿ, ಅವರು ನಿಮ್ಮನ್ನು ವೀಕ್ನೆಸ್ಸನ್ನು ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಅಂದರೆ ನಿಮ್ಮ ಒಂದು ವೀಕ್ ಪಾಯಿಂಟ್ ಅನ್ನೋದು ನಿಮಗೆ ಎಮೋಷ್ನಲ್ ಆಗಿ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಅನ್ನೋದು ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿ ನಿಮ್ಮನ್ನು ಮಾಡಿದಾಗ ನೀವು ಸುಲಭವಾಗಿ ಅವರ ಒಂದು ಸುಳಿಯಲ್ಲಿ ಬಿದ್ದುಬಿಡ್ತೀರ. ಸೊ ಹಾಗಾಗಿ ಈ ರೀತಿ ಯಾರನ್ನೂ ಕೂಡ ಕುರುಡಾಗಿ ನಂಬೋಕೆ ಹೋಗಬೇಡಿ. ಏನೇ ಮಾಡೋಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಿ, 10 ಬಾರಿ ಆ ವ್ಯಕ್ತಿಯ ಬಗ್ಗೆ ಪರೀಕ್ಷೆ ಮಾಡಿ. ಇಲ್ಲ ಅಂದರೆ ನಿಮ್ಮ ಜೀವನ ಹಾಳೋಗೋದಕ್ಕೆ ಬಹಳ ಸಮಯ ತಗೊಳ್ಳೋದಿಲ್ಲ. ಮನುಷ್ಯನ ಗುಣ ಏನೇ ಇರ್ಬೋದು, ಅವರ ವ್ಯಕ್ತಿತ್ವದಲ್ಲಿ ಅವರು ಮೋಸ ಮಾಡುವಂತಹ ಉದ್ದೇಶವನ್ನೇ ಹೊಂದಿ ನಿಮ್ಮ ಬಳಿ ಬಂದಿರ್ಬೋದು. ಆದರೆ ಅವರ ಮೋಸಕ್ಕೆ ನೀವು ಒಳಗಾಗಿಲ್ಲ ಅಂದರೆ, ಹಾಗೆ ಅವರ ಮೋಸವನ್ನು ನೀವು ಅಕ್ಸೆಪ್ಟ್ ಮಾಡಿಲ್ಲ ಅಥವಾ ಅವರ ಒಂದು ಪ್ರಚೋದನೆಗೆ ನೀವು ಬಿದ್ದಿಲ್ಲ ಅಂದರೆ ಹೇಗೆ ಆ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡೋಕ್ಕಾಗತ್ತೆ ಹೇಳಿ? ಸಾಧ್ಯನೇ ಇಲ್ಲ ಅಲ್ವಾ? ಹಾಗಾಗಿ ನೀವು ಯೋಚನೆ ಮಾಡಿ, ನಿರ್ಧಾರ ಮಾಡೋಕ್ಕೂ ಮುನ್ನ 10 ಸಲ ತಿಳುವಳಿಕೆಯಿಂದ ಅವರನ್ನು ಮಾತನಾಡಿಸಿ. ಹಾಗಾಗಿ ಇಲ್ಲಿ ನಾವು ಮಾಡಬೇಕಾಗಿರೋದು ಬುದ್ಧಿವಂತಿಕೆಯ ಕೆಲಸನೂ ಕೂಡ ಹೌದು. ಹಾಗೆ ಮಾನಸಿಕವಾಗಿ ಆ ವ್ಯಕ್ತಿಗೆ ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅನ್ನುವಂತಹ ಸಂದೇಶ ಕೊಡೋದು ಹೌದು. ಸೊ ವೀಕ್ಷಕರೇ, ಆ ಭಗವಂತ ನಿಮ್ಮಿಂದ ಏನನ್ನಾದರೂ ಕಿತ್ಕೊಂಡ್ರೆ ಅದಕ್ಕಿಂತ 1000 ಪಟ್ಟು ಬೆಲೆ ಬಾಳೋದನ್ನು ನಿಮಗೆ ಕೊಟ್ಟೇ ಕೊಡ್ತಾನೆ. ಆದರೆ ನೀವು ಕಾಯಬೇಕು ಅಷ್ಟೇ. ಭಗವಂತ ಯಾವುದನ್ನು ಕೂಡ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ನೀವು ಅವನನ್ನು ಎಷ್ಟು ಸ್ಮರಿಸ್ತೀರೋ, ಅವನನ್ನು ಎಷ್ಟು ಅಂದರೆ ಅವನ ಬಗ್ಗೆ ಎಷ್ಟು ಭಕ್ತಿಯನ್ನು ಹೊಂದಿರ್ತೀರೋ ಅದು ಯಾವತ್ತೂ ಕೂಡ ಹೋಗೋದಿಲ್ಲ. ಅದು ಯಾವತ್ತೂ ಕೂಡ ವ್ಯರ್ಥ ಆಗೋವಂಥದ್ದು ಅಲ್ವೇ ಅಲ್ಲ. ನೀವಿವತ್ತು ಒಮ್ಮೆ ಕೃಷ್ಣ ಅಂತ ನೀವು ಒಂದು ಬಾರಿ ಹೇಳಿ ನೀವು ಅದನ್ನು ಮರ್ತು ಬಿಟ್ಟಿರ್ತೀರಾ ಅಂದ್ಕೊಳ್ಳಿ, ಆದರೆ ನೀವು ಕೂಗಿರೋ ಕೂಗು ಅವನು ಮರೆಯೋದಿಲ್ಲ. ಅವನು ಒಂದಲ್ಲ ಒಂದು ದಿನ ನಿಮ್ಮ ಒಂದೇ ಒಂದು ಕೂಗಿಗೂ ಕೂಡ ಏನಾದರೂ ಒಂದು ಒಳ್ಳೆ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಒಂದೇ ಬಾರಿ ಕೂಗಿರುವಂತಹ ಆ ಒಂದು ತೂಕವಾದಂತಹ ಒಂದು ಮಾತಿಗೆ, ಆ ಮಂತ್ರಕ್ಕೆ, ಕೃಷ್ಣ ಅನ್ನೋದೇ ಒಂದು ಸರ್ವ ವ್ಯಾಪಕವಾದಂತಹ ಮಂತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೃಷ್ಣ ಪರಮಾತ್ಮ ಅಂತ ನೀವು ಒಮ್ಮೆ ಕೂಗಿದ್ರೆ ಸಾಕು, ಅವನು ಓಡೋಡಿ ಬರ್ತಾನೆ. ಹಾಗಾಗಿ ನೀವು ಸದಾ ಕಾಲ ಅವನ ಧ್ಯಾನವನ್ನೇ ಮಾಡಿದ್ರೆ ಇನ್ನೇನಾಗ್ಬೋದು ನಿಮ್ಮ ಜೀವನ
ಜೀವನದಲ್ಲಿ ಯೋಚನೆ ಮಾಡಿ ನೋಡಿ. ಒಮ್ಮೆ ನೀವು ಕರೆದ್ರೂ ಕೂಡ ಅವನು ಓಡೋಡಿ ಬರ್ತಾನೆ ಅನ್ನೋದಾದರೆ, ನೀವು ನಿಮ್ಮ ಮನಸ್ಸಿನಲ್ಲಿ ಕೃಷ್ಣನನ್ನು ಸದಾಕಾಲ ಸ್ಮರಿಸ್ತಾ ಇದ್ದರೆ ಅವನು ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ, ಎಂಥದ್ದೇ ಸಮಸ್ಯೆಗಳಿರಲಿ, ಆದರೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ನಿಮ್ಮ ಹತ್ರ ದಾರಿ ಇಲ್ಲದೆ ಇರ್ಬೋದು, ಆದರೆ ಭಗವಂತ ಅದಕ್ಕೊಂದು ದಾರಿಯನ್ನು ಕೊಟ್ಟೇ ಕೊಡ್ತಾರೆ. ಸಮಸ್ಯೆ ಎಲ್ಲಿ ಹುಟ್ಕೊಳ್ಳುತ್ತೋ ಅದರ ಹಿಂದೆ ಒಂದು ಪರಿಹಾರವೂ ಕೂಡ ಇದ್ದೇ ಇರುತ್ತೆ. ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋದಿಲ್ಲ, ಹಾಗೆ ಅದ್ರ ಬಗ್ಗೆ ನಮಗೆ ಅರಿವು ಕೂಡ ಇರೋದಿಲ್ಲ. ಆದರೆ ದೇವರಿಗೆ ಯಾವ ಸಮಸ್ಯೆಯನ್ನು ಹೇಗೆ, ಯಾವಾಗ, ಎಲ್ಲಿ, ಯಾವ ಸಮಯದಲ್ಲಿ ಸರಿ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅವನು ಅದಕ್ಕೆ ಒಂದು ಒಳ್ಳೆ ಸಲ್ಯೂಷನನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಕಾಯುವಂತಹ ತಾಳ್ಮೆ ನಮ್ಮಲ್ಲಿದ್ದರೆ ತುಂಬಾ ಒಳ್ಳೆಯದು. ಹಾಗಾಗಿ ಯಾವತ್ತೇ ಆಗಲಿ, ಏನೇ ಆಗಲಿ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿ ಬರಲಿ, ತಾಳ್ಮೆ ಮಾತ್ರ ಕಳ್ಕೋಬೇಡಿ. ತಾಳ್ಮೆ ಒಮ್ಮೆ ಕಳೆದು ಹೋದರೆ ನಮ್ಮ ಜೀವನ ನಮಗೆ ತುಂಬ ಭಾರ ಆಗತ್ತೆ. ನಮ್ಮ ಜೀವನ ನಮಗೆ ತುಂಬ ಕಷ್ಟ ಅನಿಸೋದಕ್ಕೆ ಶುರುವಾಗ್ಬಿಡತ್ತೆ. ಈ ಜೀವನನೇ ಬೇಡಪ್ಪ, ಈ ಜೀವನ ಸಾಕಪ್ಪ ಅನ್ನುವಂತಹ ವೇದನೆ ನಮ್ಮ ಒಳಗೆ ಉಂಟಾಗ್ಬಿಡುತ್ತೆ. ಆ ಒಂದು ನೆಗೆಟಿವ್ ಥಾಟ್ ಏನಿದೆ ಅದು ನಮ್ಮ ಮೈಂಡಲ್ಲಾಗಲಿ ನಮ್ಮ ಮನಸ್ಸಲ್ಲಾಗಲಿ ಬರ್ಕೂಡ್ದು, ಅದು ಬರಲೇಬಾರ್ದು. ಯಾಕಂದರೆ ಕೆಲವೊಂದು ಪ್ರಾಣಿಗಳೇ ಎಷ್ಟೇ ಕಷ್ಟ ಇದ್ದರೂ ಕೂಡ ತನಗಾಗಿ, ತನ್ನ ಮಕ್ಕಳಿಗಾಗಿ ಏನಾದರೂ ಮಾಡಿ ಊಟವನ್ನು ಸಂಪಾದನೆ ಮಾಡಿ ತಿನ್ನತ್ತೆ. ಅದು ಒಂದು ಪ್ರಾಣಿ. ಅದಕ್ಕೆ ಅಷ್ಟು ಬುದ್ಧಿವಂತಿಕೆ ಇರುವಾಗ ಇನ್ನು ನಾವು ಮನುಷ್ಯರು, ಬುದ್ಧಿಜೀವಿಗಳು, ನಾವು ಹೇಗೆ ಒಂದು ಸಣ್ಣ ಸಮಸ್ಯೆಗೆ ಹೆದರ್ಕೋತೀವಿ. ಈಗ ಒಂದು ಪಕ್ಷಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಈ ಊರಲ್ಲಿ ಊಟ ಸಿಗಲ್ಲ ಅಂತ ಅಲ್ಲೇ ಕೂತ್ಕೊಂಡು ಅಳತ್ತಾ? ಇಲ್ಲ ಅಲ್ವಾ? ಅದು ತನ್ನ ರೆಕ್ಕೆಯನ್ನು ಬಿಚ್ಚಿ ಹಾರತ್ತೆ, ಬೇರೆ ಕಡೆ ಹೋಗುತ್ತೆ. ಎಲ್ಲಿ ಊಟ ಸಿಗುತ್ತೋ ಅಲ್ಲಿ ಹೋಗಿ ಅದು ಅದರ ಜೀವನವನ್ನು ಕಟ್ಕೊಳ್ಳುತ್ತೆ. ಆದರೆ ನಾವೇನು ಆ ರೀತಿ ಮಾಡಬೇಕಾಗಿಲ್ಲ. ನಮಗೆ ಬುದ್ಧಿ ಇದೆ, ನಾವು ಏನು ಮಾಡಿದ್ರೆ ಹೇಗೆ ನಮ್ಮ ಜೀವನವನ್ನು ರೂಪಿಸ್ಕೋಬೋದು ಅನ್ನುವಂತಹ ಬುದ್ಧಿವಂತಿಕೆಯನ್ನು ದೇವರು ನಮಗೆ ಕೊಟ್ಟು ಇಲ್ಲಿಗೆ ಕಳಿಸಿದ್ದಾನೆ. ಬುದ್ಧಿ ಇರಬೇಕಾದ್ರೆ ನಾವ್ಯಾಕೆ ಯಾರಿಗಾದರೂ ಹೆದರ್ಕೋಬೇಕು? ಯಾರೋ ಏನೋ ಮಾಡುವಂತಹ ಮೋಸದಾಟಕ್ಕೆ ಯಾಕೆ ಬಲಿಯಾಗಬೇಕು? ಸೊ ನಮ್ಮ ನೆಗೆಟಿವ್ ಮೈಂಡ್ಸೆಟ್ಟನ್ನು ನಾವು ತೆಗಿಬೇಕು ಅಂದರೆ ಪಾಸಿಟಿವನ್ನು ನಮ್ಮ ಒಳಗಡೆ ತುಂಬ್ಕೋಬೇಕು. ಪಾಸಿಟಿವ್ ಏನು? ನಾ ಭಗವಂತ ಅಂದರೆ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಬಂದರೆ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇನ್ಬಿಲ್ಟ್ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಿಕೊಳ್ತಾ ಹೋಗುತ್ತೆ. ನಿಮ್ಮಲ್ಲಿರುವಂತಹ ನೆಗೆಟಿವ್ ಎಲ್ಲ ಹೊರಗಡೆ ಹೋಗುತ್ತೆ. ನಿಮಗವಾಗ ಹೇಗನ್ಸುತ್ತೆ ಅಂದರೆ ಏನೇ ಸಮಸ್ಯೆ ಬಂದರೂ ಅದು ಸಮಸ್ಯೆನೇ ಅಲ್ಲ, ಪರಿಹಾರ ಆಗತ್ತೆ. ನನ್ನ ಜೊತೆ ಕೃಷ್ಣ ಇದ್ದಾನೆ, ನನ್ನ ಜೊತೆ ದೇವರಿದ್ದಾನೆ ಅನ್ನುವಂತಹ ಒಂದು ಧೈರ್ಯ, ಆತ್ಮವಿಶ್ವಾಸ ನಿಮ್ಮಲ್ಲಿ ಹುಟ್ಕೊಳ್ಳೋದು 100ಗೆ 100%. ಸೊ ವೀಕ್ಷಕರೇ, ಈ ಒಂದು ವಿಶೇಷವಾದಂತಹ ಸಂದೇಶ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.